ನಮಸ್ಕಾರ ವೀಕ್ಷಕರೇ. ಕರುನಾಡಿನ ಮೇಲೆ ವರ್ಣದೇವನ ಆರ್ಭಟ ನಿಂತಿಲ್ಲ. ಅದರಲ್ಲೂ ಯಾದಗಿರಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ವಿಪರೀತ ಮಳೆಯು ಜನರ ನೆಮ್ಮದಿಯನ್ನು ಕಸಿದುಕೊಂಡಿದೆ. ಇಡೀ ಜಿಲ್ಲೆಯ ಜನರ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೇವಲ 24 ಗಂಟೆಗಳಲ್ಲಿ ದಾಖಲಾದ ಮಳೆಯ ಪ್ರಮಾಣ ಜಿಲ್ಲೆಯ ಕೆರೆ ಕಟ್ಟೆಗಳನ್ನಲ್ಲದೆ 16 ಗ್ರಾಮಗಳನ್ನು ತುಂಬಿಬಿಟ್ಟಿದೆ. ಎಲ್ಲಿ ನೋಡಿದರಲ್ಲಿ ನೀರು, ಮುಳುಗಡೆಯಾದ ಮನೆಗಳು, ಸಂಪರ್ಕ ಕಳೆದುಕೊಂಡ ರಸ್ತೆಗಳೇ ನದಿಗಳಾಗಿವೆ. ಯಾದಗಿರಿ, ಶಹಾಪುರ, ಸುರಪುರ ಸೇರಿದಂತೆ ಪ್ರಮುಖ ತಾಲೂಕು ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ಹಲವು ಸೇತುವೆಗಳು ನೀರಿನ ಅವಶ್ಯಕ್ಕೆ ಮುಳುಗಿವೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಜನರು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ನುಗ್ಗಿದ ಪರಿಣಾಮ ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಬಟ್ಟೆ, ಬರೆ, ಆಹಾರ ಸಾಮಗ್ರಿಗಳು ಸೇರಿದಂತೆ ನಿತ್ಯ ಬಳಕೆಯ ವಸ್ತುಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇವರ ಪಾಲಿಗೆ ಒಂದು ಬದುಕು ದೊಡ್ಡ ಸವಾಲು. ಇನ್ನು ಅನ್ನದಾತನ ಸಂಕಷ್ಟ ಹೇಳುತ್ತಿರುವುದು. ಕಟಾವಿಗೆ ಬಂದಿದ್ದ ತೊಗರಿ, ಹತ್ತಿ, ಭತ್ತ ಸೇರಿದಂತೆ ಮುಂಗಾರು ಬೆಳೆಗಳು ನೀರಿನಲ್ಲಿ ಕೊಳೆತು ನಾಶವಾಗಿವೆ. ಸಾಲ ಮಾಡಿ ಬಿತ್ತಿದ ರೈತನಿಗೆ ಪರಿಗೆಯಾಗಿದ್ದು ಮುಂದೆ ಏನು ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವ ಯಾದಗಿರಿ ಜನರಿಗೆ ಸರ್ಕಾರ ಕೂಡಲೇ ನೆರವು ಘೋಷಿಸಬೇಕಿದೆ. ತಾತ್ಕಾಲಿಕ ಪರಿಹಾರಕ್ಕಿಂತ ಸುಸ್ಥಿರವಾದ ಪರಿಹಾರದ ಅಗತ್ಯವಿದೆ. ಯಾದಗಿರಿಯ ಈ ದುಸ್ಥಿತಿ ನಿಮ್ಮ ಗಮನಕ್ಕೂ ಬಂದಿರಬಹುದು. ಈ ವರದಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಯಾದಗಿರಿಯ ಜನರ ನೋವಿಗೆ ಧ್ವನಿಯಾಗಿ ಈ ವರದಿಯನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮಸ್ಕಾರ. ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡಕತ್ತಾರ. ರೈತರಂತ ಹತ್ತು ಉಳ್ತಕ್ಕಂಥ ಕೆಲಸ ಮಾಡಿದ್ರಂದ್ರ ಮುಂದಿನ ದಿನಗಳಲ್ಲಿ ನೀವೇನಾದಲ್ಲ, ನೀವು ಗಳಿಸಿದಂಥ ರೊಕ್ಕಗಳನ್ನೇ ತಿನ್ನಬೇಕು ವಿನ ಇಲ್ಲಿ ರೈತನ ಮಾಲ ಅಂತ ತಿಂತಕ್ಕಂಥದ್ದು ಆಗೋದಲ್ಲ. ಅಷ್ಟು ಒಂದು ನೀವು ಈ ರಾಜಕೀಯ ಬಂದಾಗ ರಾಜಕೀಯ ಮಾಡ್ರಿ ಬೇಡಲ್ಲ. ರೈತರ ವಿಷಯ ಅಂತ ಬಂದಾಗ ಏನಾದಲ್ಲ, ಎಲ್ಲರೂ ರೈತರಿಗೆ ಬಂದು ಸ್ಪಂದಿಸಿ ನೋಡಿ ಏನಾಗ್ಯಾವ ಎಂತಾಗ್ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಹೇಳ್ಬೇಕಾಗಿತ್ತು. ಹೇಳಿಲ್ಲ.